ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್11 ಅನ್ಬ್ಯಾನ್ ಆಯ್ತಾ? ಸೊ ಕೋರ್ಟಿನಲ್ಲಿ ಏನಾಯ್ತು? ಹೌದು, ಮೇ 9ಕ್ಕೆ ಈ ಒಂದು ಕೇಸಿನ ಬಗ್ಗೆ ಕೋರ್ಟಿನಲ್ಲಿ ಹಿಯರಿಂಗ್ ಉಂಟು ಅಂತ ನಾನು ನಿಮ್ಗೆ ಹೇಳಿದ್ದೆ. ಬಟ್ ಆ ತರಹದ ಯಾವುದೇ ರೀತಿಯಾದಂತಹ ಹಿಯರಿಂಗ್ ಕೂಡ ಆಗಿಲ್ಲ. ಯಾಕಿರ್ಬೋದು ಅಂತ ಹೇಳಿದ್ರೆ, ಮೇ 9 ಅನ್ನೋದು ಕೇವಲ ಒಂದು ಟೆಂಟೇಟಿವ್ ಡೇಟ್ ಮಾತ್ರ ಆಗಿತ್ತು. ಆದ್ರಿಂದ ಕೇಸ್ ಲಿಸ್ಟೆಡ್ ಆದ್ರೆ ಮಾತ್ರ ಕೋರ್ಟಿನಲ್ಲಿ ಯಾವುದಾದ್ರೂ ಒಂದು ವಿಚಾರಣೆ ಆಗ್ಬಹುದು ಅಥವಾ ಆ ಕೇಸಿನ ಬಗ್ಗೆ ಡಿಸ್ಕಷನ್ ಆಗಬಹುದು. ಆದ್ರೆ ಇಲ್ಲಿ ಕೇಸ್ ಲಿಸ್ಟೆಡ್ ಕೂಡ ಆಗಿರ್ಲಿಲ್ಲ. ಒಂದ್ ಅರ್ಥದಲ್ಲಿ ಹೇಳ್ಬೋದು, ಮೇ 9ಕ್ಕೆ ಯಾವುದೇ ರೀತಿಯಾದಂತಹ ಹಿಯರಿಂಗ್ ಕೂಡ ಇರಲಿಲ್ಲ ಈ ಕೇಸಿನ ಬಗ್ಗೆ. ಸೊ ಅದರಿಂದ ನಾನು ನಿಮ್ಗೆ ಈ ವಿಡಿಯೋವನ್ನು ಮಾಡುವಲ್ಲಿ ಸ್ವಲ್ಪ ವಿಳಂಬ ಆಯಿತು. ಯಾಕಂತ ಹೇಳಿದ್ರೆ, ಈ ಕೇಸಿನ ಬಗ್ಗೆ ಸದ್ಯಕ್ಕಂತೂ ಕೋರ್ಟಿನಲ್ಲಿ ಯಾವುದೇ ರೀತಿಯಾದಂತಹ ವಿಚಾರಣೆ ಆಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಪ್ರೋಗಾ ಕಾನೂನು ಏನು ಜಾರಿಯಾಗಿದೆ, ಈ ಕೇಸ್ ತುಂಬಾನೇ ವೇಗವಾಗಿ ಯಾವುದಾದ್ರೂ ಒಂದು ಡಿಸಿಷನ್ ಬರಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಆ ತರದ ಯಾವುದೇ ರೀತಿಯಾದಂತಹ ಡಿಸಿಷನ್ ಇವಾಗ ಬರ್ತಾ ಇಲ್ಲ. ಸೊ ಪ್ರೋಗಾ ಕಾನೂನು ಜಾರಿ ಆದ್ಮೇಲೆ ಈ ಕೇಸಿಗೆ ಒಂದು ಹೊಸ ಟ್ವಿಸ್ಟ್ ಸಿಗ್ಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಆ ತರನು ಕೂಡ ಆಗ್ತಾ ಇಲ್ಲ. ಸದ್ಯಕ್ಕಂತೂ ಡ್ರೀಮ್11 ಅನ್ಬ್ಯಾನ್ ಆಗುವಂತಹ ಯಾವುದೇ ಒಂದು ಸಂಕೇತಗಳು ಕೂಡ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೇಸ್ ಮುಂದಕ್ಕೆ ಹೋಗ್ತಾ ಇಲ್ಲ. ಸದ್ಯಕ್ಕೆ ಅಲ್ಲೇ ನಿಂತಿದೆ. ಕೇವಲ ಟೆಂಟೇಟಿವ್ ಡೇಟ್ಗಳು ಮಾತ್ರ ಸಿಗ್ತಾ ಇದೆ. ಟೆಂಟೇಟಿವ್ ಡೇಟ್ ಅಂದ್ರೆ ಕಂಪ್ಯೂಟರ್ ಜನರೇಟ್ ಡೇಟ್ ಆಗಿರ್ತದೆ. ಸೊ ಇದರಲ್ಲಿ ಕೇಸ್ ಲಿಸ್ಟೆಡ್ ಆದ್ರೆ ಮಾತ್ರ ಈ ಕೇಸಿನ ಬಗ್ಗೆ ಡಿಸ್ಕಷನ್ ಆಗ್ತದೆ. ಆದ್ರೆ ಆ ತರದ ಯಾವುದೇ ಸನ್ನಿವೇಶಗಳು ಕೂಡ ಆಗ್ತಾ ಇಲ್ಲ. ಸೊ ಅದಕ್ಕೆ ಈ ವಿಷಯವನ್ನು ಹೇಳುವಲ್ಲಿ ಸ್ವಲ್ಪ ವಿಳಂಬ ಆಯಿತು. ಸೊ ಕ್ಷಮೆ ಇರಲಿ. ಮುಂದೆ ಈ ಕೇಸಿನ ಬಗ್ಗೆ ಡಿಸ್ಕಷನ್ ಆಗುತ್ತಾ? ಸೊ ಮುಂದೆ ಈ ಕೇಸಿನ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅನ್ನೋದಕ್ಕೂ ಕೂಡ ಯಾವ ಮಾಹಿತಿಯೂ ಇಲ್ಲ. ಸದ್ಯಕ್ಕೆ ಮುಂದಿನ ದಿನಾಂಕ ಯಾವುದು ಅನ್ನೋದಕ್ಕೂ ಕೂಡ ಸರಿಯಾದ ಅಪ್ಡೇಟ್ಗಳು ಕೂಡ ಬರ್ತಾ ಇಲ್ಲ. ಸೊ ಸದ್ಯಕ್ಕಂತೂ ಈ ಕೇಸಿನ ಬಗ್ಗೆ ಯಾವುದೇ ಅಪ್ಡೇಟ್ ಇರೋದಿಲ್ಲ. ತುಂಬಾನೇ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅದೇನಂತ ಹೇಳಿದ್ರೆ, ಯಾರೆಲ್ಲ ಇಲ್ಲಿಗಲ್ ಆ್ಯಪ್ಗಳಲ್ಲಿ ಆಟ ಆಡ್ತಿದ್ದೀರೋ, ಸೊ ಪೇಯ್ಡ್ ಕಾಂಟೆಸ್ಟ್ ಗಳಲ್ಲಿ ಯಾರೆಲ್ಲ ಇವಾಗ ಆಟ ಆಡ್ತಿದ್ದೀರೋ ಅಂತಹ ಆಟಗಾರರ ಬ್ಯಾಂಕ್ ಫ್ರೀಸ್ ಆಗ್ತಾ ಇದೆ ಅನ್ನೋಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ನಿಮ್ಮಲ್ಲಿ ಯಾರಾದ್ರೂ ಆಟ ಆಡ್ತಾ ಇದ್ರೆ, ಇವಾಗ ಪೇಯ್ಡ್ ಕಾಂಟೆಸ್ಟ್ ಸದ್ಯಕ್ಕಂತೂ ಆಟ ಆಡ್ತಾ ಇದ್ರೆ, ಸೊ ಇವಾಗ ನಿಲ್ಲಿಸೋದು ಉತ್ತಮ ಅನಿಸ್ತಾ ಇದೆ. ಸೊ ನಿಮ್ಮ ಅಕೌಂಟ್ ಕೂಡ ಫ್ರೀಸ್ ಆಗುವ ಎಲ್ಲಾ ಚಾನ್ಸಸ್ಗಳು ಎದ್ದು ಕಾಣ್ತಾ ಇದೆ. ಸೊ ಇದರಿಂದ ಸುಮ್ಮನೆ ಕಷ್ಟವನ್ನು ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ. ಒಂದು ವೇಳೆ ಆಡ್ಲೇಬೇಕಂತಿದ್ರೆ ಕೆಲವೊಂದು ಕಂಪನಿಗಳು ಫ್ರೀ ಆಗಿ ಆಟ ಆಡಿಸ್ತಾ ಇದ್ದಾವೆ. ಸೊ ಅದರಲ್ಲಿ ಬೇಕಾದ್ರೆ ಆಟ ಆಡ್ಬೋದು. ಅವುಗಳು ಸದ್ಯಕ್ಕಂತೂ ಲೀಗಲ್ ಆಗಿರ್ತದೆ. ಫ್ಯಾಂಟಸಿ ಆಪ್ಗಳ ಅನ್ಬ್ಯಾನ್ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆ ಯಾವ ಅಪ್ಡೇಟ್ಗಳು ಕೂಡ ಇರುವುದಿಲ್ಲ. ಮುಂದಿನ ಹಿಯರಿಂಗ್ ಡೇಟ್ ಯಾವಾಗ ಅನ್ನೋದಕ್ಕೂ ಕೂಡ ಸರಿಯಾದ ಅಪ್ಡೇಟ್ಗಳು ಯಾವುದು ಕಾಣ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಪೆಂಡಿಂಗ್ ನಲ್ಲಿ ಇದೆ ಅಂತ ಹೇಳ್ಬಹುದು. ಸೊ ನೋಡೋಣ, ಮುಂದಿನ ದಿನ ಯಾವ್ದಾದ್ರು ಡೇಟ್ ಸಿಕ್ಕಿದ್ರೆ ನಾನು ನಿಮ್ಗೆ ಖಂಡಿತವಾಗಿ ತಿಳಿಸ್ತೀನಿ. ಅಲ್ಲಿವರೆಗೂ ಸೇಫ್ ಆಗಿರಿ, ಸೇಫ್ ಆಗಿ ಆಟ ಆಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದ್ ವೇಳೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.